ವೀಕ್ಷಕರಿಗೆ ನಮಸ್ಕಾರ. ಈ ಥರ ಬದನೆಕಾಯಿ ಸುಟ್ಬಿಟ್ಟು ಬದನೆಕಾಯಿಂದ ಉದಕ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ವೀಕ್ಷಕರೇ. ಸುಟ್ಟು ಈ ಥರ ನೀಟಾಗಿ ಇದನ್ನು ಮೇಲಿಂದೆಲ್ಲ ಸಿಪ್ಪೆ ತೆಕ್ಕೊಂಬಿಡಬೇಕು. ಕೆಲವರೆಲ್ಲ ಎಣ್ಣೆ ಎಲ್ಲ ಹಚ್ತಾರೆ, ನಾವು ಆ ಥರ ಏನೂ ಮಾಡಲ್ಲ. ಹಾಗೆ ಸ್ಟವ್ ಮೇಲೆ ಇದನ್ನು ನೀಟಾಗಿ ಸುಟ್ಕೊಂಡು ನೀಟಾಗಿ ಅದನ್ನೆಲ್ಲ ಮೇಲಿಂದೆಲ್ಲ ತೆಕ್ಕೊಂಬಿಡಬೇಕು. ತೆಕ್ಕೊಂಡು ಕ್ಲೀನಾಗಿ ಕೆಲವರು ತೊಳಿತಾರೆ, ಆ ಥರ ತೊಳೆಯೋ ನೆಸೆಸಿಟಿ ಏನು ಇರೋದಿಲ್ಲ. ಒಂದು ಸರಿ ಏನು ಮಾಡಬೇಕಂದ್ರೆ ಓಪನ್ ಮಾಡಿ ನೋಡ್ಕೋಬೇಕು. ಒಂದೊಂದು ಸರಿ ಮೇಲೆ ಚೆನ್ನಾಗಿದ್ರೂ ಒಳಗಡೆ ಹುಳ ಎಲ್ಲ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಈ ಥರ ಮಾಡ್ಕೋಬೇಕು. ಬದನೆಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನು ಮಿಕ್ಸಿಗಿಂತನೂ ಈ ಥರ ಒಳ್ಕಲ್ಲಿದ್ದರೆ ಚೆನ್ನಾಗಿ ಅರಿಬೇಕು. ಫಸ್ಟು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವನ್ನ ಚೆನ್ನಾಗಿ ಕುಟ್ಕೋಬೇಕು ಸಣ್ಣ ಆಗಂಗೆ. ಬದನೆಕಾಯಿ ಆ್ಯಸ್ ಯೂಶ್ವಲ್ ಬೇಗ ಸಣ್ಣ ಆಗೇ ಆಗುತ್ತೆ. ನೀಟಾಗಿ ಇದು ಮಾಡಿದ್ರೆ ಯಾವಾಗಲಾದರೂ ಒಂದು ಸರಿ ಚೆನ್ನಾಗಿರುತ್ತೆ ವೀಕ್ಷಕರೇ. ಯಾವಾಗಲೂ ಮಿಕ್ಸಿಗೆ ಹಾಕ್ಕೊಂಡು ಮಾಡೋದಕ್ಕಿಂತನೂ ಈ ಥರ ಮಾಡ್ತಾಯಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬಾಯಿಗೆ ಆ ಬದನೆಕಾಯ್ದೆಲ್ಲ ಸಿಗುತ್ತಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಉದಕಕ್ಕೆ ಏನು ಮಾಡಬೇಕಂದ್ರೆ ನೀರಿಗೆ ಮಿಕ್ಸ್ ಮಾಡಬಾರ್ದು. ಈ ಥರ ತೊಗರಿಬೇಳೆ ಬೇಯಿಸ್ಕೊಂಡು ಅದಕ್ಕೆ ಸಬ್ಬೆ ಸೊಪ್ಪು ಹಾಕ್ತೀವಿ ನಾವು. ಅದು ಬಂದಾದಮೇಲೆ ಕಟ್ಟು ತೆಗಿತೀವಿ ನೋಡಿ. ಅದಕ್ಕೆ ಹಸಿ ಈರುಳ್ಳಿ ನಾನು ಅದು ಕುಟ್ಟಿರೋದನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಬದನೆಕಾಯ್ದು. ಹಾಗೆ ಕಟ್ಟನ್ನ ತೆಕ್ಕೊಂಡಿದ್ದೀನಿ ನಾನು. ಪಲ್ಯ ಮಾಡೋದೆಲ್ಲ ಏನೂ ತೋರಿಸಿಲ್ಲ. ಈ ಕಟ್ಟಿಗೆ ನಾವು ಈ ಬದನೆಕಾಯಿ ಚಟ್ನಿ ಏನು ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ಇನ್ನೊಂದು ಏನು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹುಚ್ಚೆಳ್ಳು ಪುಡಿ ವೀಕ್ಷಕರೇ, ಅಂದರೆ ಗುರಳ್ ಪುಡಿ ಅಂತ ನಮ್ಮ ಕಡೆ ನಾವು ಹೇಳ್ತೀವಿ. ಇದನ್ನು ಹಾಕಬೇಕು. ಇದು ಹಾಕಿದ್ರೇ ಇದು ಟೇಸ್ಟ್. ಆಮೇಲೆ ಹುಳಿಗೆ ನಾನು ನಿಂಬೆಹಣ್ಣು ಹಾಕೋದು ತೋರಿಸಿಲ್ಲ. ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ನೆನೆಸಿಟ್ಟು ಇದು ಮಾಡಬೇಕು. ಅದು ಮಿಸ್ ಆಗಿಬಿಟ್ಟಿದೆ. ಹುಣಸೆಹಣ್ಣು ಸ್ವಲ್ಪ ಸೈಡಿಗೆ ನೆನೆ ಇಟ್ಕೋಬೇಕು. ನಿಂಬೆಹಣ್ಣಿಗಿಂತ ಹುಣಸೆಹಣ್ಣು ತುಂಬ ಒಳ್ಳೆಯದು. ನಿಂಬೆಹಣ್ಣು ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ, ಅದನ್ನು ನಾವು ಹಾಕ್ಕೋಬೋದು ನೋಡಿ. ಈ ಥರ ಹಸಿ ಈರುಳ್ಳಿ ಎಲ್ಲ ಕಲಿಸ್ಕೊಂಡು ನೋಡಿ, ಹುಚ್ಚೆಳ್ಳು ಪುಡಿ ಎಲ್ಲ ಹಾಕಬೇಕು. ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನಾನು ಇದು ಸಬ್ಬೆ ಸೊಪ್ಪು ಮಾಮೂಲಿ ತೊಗರಿಕಾಳು ಪಲ್ಯ ಗೊತ್ತಿರುತ್ತಲ್ಲ ಮಾಡೋದು ಎಲ್ರಿಗೂ. ಈ ಥರ ಅವತ್ತು ಮುದ್ದೆ ಮಾಡಿದ್ದೆ. ಮುದ್ದೆಗೆ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಕಾಳು ಪಲ್ಯ, ಈ ಒಂದು ಉದಕ, ನಾವು ಉದಕ ಮುದ್ದೆ ಅಂತಲೇ ಹೇಳ್ತೀವಿ. ಚಳಿಗಾಲದಲ್ಲಿ ಒಳ್ಳೆ ಬದನೆಕಾಯಿ ಸಿಗೋ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.